ಇತಿಹಾಸದ ಪುಟದಲ್ಲಿ ಯಾರು ಅಮರರಾಗಿ ಉಳ್ಕೊಂಡಿದ್ದಾರೆ, ಯಾರು ನಮ್ಮನ್ನ ಆದರ್ಶವಾಗಿ ನಮ್ಮನ್ನೆಲ್ಲರೂ ಕೂಡ ಈ ದೇಶದಲ್ಲಿ ಅಮರರಾಗಿ ಉಳ್ಕೊಂಡಿದ್ದಾರೆ, ಅವರನ್ನ ಮಾತ್ರ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂತ ಜಯಂತ್ಯೋತ್ಸವ ನಾವೆಲ್ಲರೂ ಕೂಡ ಮಾಡ್ತೀವಿ. ಇವತ್ತು ನಾವು ಶ್ರೀ 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 ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವನ ಇವತ್ತೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಕೋಟಿ ಕೋಟಿ ಪ್ರಪಂಚದಲ್ಲಿ ಹುಟ್ಟುತ್ತಾರೆ, ಕೋಟಿ ಕೋಟಿ ಸಾಯಿರ್ತಾರೆ, ಆದ್ರೆ ಕೆಲವರು ಮಾತ್ರ ಈ ಒಂದು ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಉಳ್ಕೊಳ್ತಾರೆ. ಅವರನ್ನ ಮಾತ್ರ ನಾವೆಲ್ಲರೂ ಕೂಡ ನೆನೆಸ್ಕೊಂಡು ಇವತ್ತು ನಾವು ಜಯಂತ್ಯೋತ್ಸವದ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತೀವಿ. ನಾವು ಶಿವಾಜಿ ಮಹಾರಾಜರನ್ನ ನೆನೆಸ್ಕೊಳ್ಳುವಂತದ್ದು ಎರಡು ಬಹಳ ಮುಖ್ಯವಾದಂತ ವಿಷಯ. ಒಂದು, ಈ ಸೂರ್ಯ ಚಂದ್ರ ಇರುವವರೆಗೂ ಕೂಡ ನಾವು ಛತ್ರಪತಿ ಶಿವಾಜಿ ಸಾಹೇಬ್ ಮಹಾರಾಜರಿಗೆ ನಾವು ನೆನೆಸ್ಕೊಳ್ಳುವಂತ, ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ರಾಜನ ಮಗನಾಗಿ ಇನ್ನೊಬ್ಬ ರಾಜ ಹುಟ್ಟುದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಮಗ ಒಬ್ಬ ಮುಖ್ಯಮಂತ್ರಿ ಆಗೋಕೆ ಒಬ್ಬ ಮಂತ್ರಿ ಆಗೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಪ್ರಧಾನ ಮಂತ್ರಿ ಮಗ ಒಬ್ಬ ಮುಖ್ಯಮಂತ್ರಿ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ. ಅವರ ಕುಟುಂಬಸ್ಥರು, ಅವರ ಪರಂಪರೆ, ಅವರ ಐಶ್ವರ್ಯ ಅವರೆಲ್ಲರೂ ಕೂಡ ಒಂದು ಕೀರ್ತಿಯನ್ನು ತಂದುಕೊಡ್ತದೆ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಒಂದು ವಂಶದಲ್ಲಿ ಹುಟ್ಟೋದರಲ್ಲ. ಅವರು ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ಭಾರತ ದೇಶ ಮೆಚ್ಚಿ ತಲೆಬಾಗಿ ನಮಸ್ಕರಿಸುವಂತ ಎತ್ತರಕ್ಕೆ ಏರಿದಂತವರು ಶಿವಾಜಿ ಮಹಾರಾಜರು. ಅವರ ತಾಯಿ ಜೀಜೂಬಾಯಿ ಅವರಿಗೆ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಕೂಡ ಅನೇಕ ಕಥೆಗಳನ್ನ ಹೇಳಿ, ನಮ್ಮ ದೇಶದ ಇತಿಹಾಸಗಳನ್ನ ಹೇಳಿ, ಮಹಾಭಾರತದ ಕಥೆಗಳನ್ನ ಹೇಳಿ, ಅವರ ಮನಸ್ಸನ್ನ ನಾಟುವಂತ ರೀತಿ, ಈ ದೇಶದ ಸಂಪ್ರದಾಯ, ಈ ದೇಶದ ಸಂಸ್ಕೃತಿ, ಈ ದೇಶದ ಯಾವ ರೀತಿ ವೀರರು ಈ ದೇಶವನ್ನ ಆಳಿದ್ರು, ಯಾರೆಲ್ಲ ಯಾವ ರೀತಿ ಎಲ್ಲ ಬದುಕಿದ್ರು ಈ ಮಣ್ಣಿನಲ್ಲಿ ಅಂತ ಹೇಳಿ ಅವರಿಗೆ ಮನಸ್ಸು ನಾಟುವಂತ ರೀತಿಯಲ್ಲಿ ಮಹಾಭಾರತದ ಕಥೆಗಳನ್ನ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಫೆಬ್ರವರಿ 16, 1630 ಹುಟ್ಟಂತ ನಮ್ಮ ಛತ್ರಪತಿ ಶಿವಾಜಿರವರು ಶಿವನಗೇರಿ ಒಂದು ದೊಡ್ಡ ಬೆಟ್ಟದ ತಪ್ಪಲಲ್ಲಿ ಹುಟ್ಟಿದಂತವ್ರು. ಅವರ ತಂದೆ ಶಹಜಾಯಿ ಅವರು ಒಂದು ಮುಖ್ಯಮಂತ್ರಿ ಆಸ್ಥಾನದಲ್ಲಿ ಅವರೆಲ್ಲರೂ ಕೂಡ ಸುಲ್ತಾನರ ಒಂದು ಪಾಳೆಗಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದು, ಅವ್ರು ಹುಟ್ಟಂತ ಸಂದರ್ಭ ಯಾವ ರೀತಿ ಇತ್ತು ಈ ದೇಶದಲ್ಲಿ ಅಂತ ಹೇಳಿದ್ರೆ, ಯಾವ ಸಾಮ್ರಾಜ್ಯದಲ್ಲೂ ಕೂಡ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಉಳಿಸುವಂತ ಯಾರೂ ಕೂಡ ರಾಜರಿರ್ಲಿಲ್ಲ. ಏಕೈಕ ರಾಜರವತ್ತು ಹುಟ್ಟಿದ ಯಾರು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಛತ್ರಪತಿ ಮಹಾರಾಜರು. ಅವರು ಹುಟ್ಟಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಇತಿಹಾಸ ಉಳಿಸಿದಂತ ಕೀರ್ತಿ ಯಾವ್ಯಾವ ಇವತ್ತಿದೆ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿರವರು. ದಕ್ಷಿಣ ಭಾಗದಲ್ಲಿ ಮೊಘಲರು ಅವರ ಮೇಲೆ ಕಾರ್ತಾ ಇದ್ರು, ಅವರ ಮೇಲೆ ಯುದ್ಧ ಮಾಡ್ಬೇಕಂತ ಹೇಳಿ. ಆ ಕಡೆ ಎಲ್ಲರೂ ಕೂಡ ಸುಲ್ತಾನರು, ಪಾಳ್ಯಗಾರರು. ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ನಮ್ಮ ಸಂಸ್ಕೃತಿ, ನಮ್ಮ ಸಾಮ್ರಾಜ್ಯವನ್ನ ಯಾರೂ ಉಳಿಸುವಂತಿರಲಿಲ್ಲ. ಏಕೈಕ ಒಬ್ಬ ಬುಡಕಟ್ಟು ಜನಾಂಗದ ಒಂದು ಸಣ್ಣ ಯೋಧರಿಗೆ ಕಟ್ಟಿ ಅವರನ್ನ ಗೆರಿಲ್ಲಾ ಯುದ್ಧ, ಏನಾದ್ರೂ ಇವತ್ತು ನಾವು ಗೆರಿಲ್ಲಾ ಯುದ್ಧ ಅಂತ ಏನ್ ಕರೀತಾ ಇದೀವಿ, ಅದನ್ನೇನಾದ್ರೂ ಸ್ಥಾಪನೆ ಮಾಡಿದ್ರು, ಅದನ್ನ ಕಂಡಿಡಿದ್ರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿರವರು. ಸೊ ಅಂತವರು ಒಂದು ಸೇನೆಯನ್ನ ಕಟ್ಟು ಮೊಘಲರನ್ನ, ಸುಲ್ತಾನರನ್ನ, ಪಾಳೆಗಾರರನ್ನ ಎಲ್ಲರೂ ಕೂಡ ದಮನ ಮಾಡಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನ ಉಳಿಸಿದಂತ ಏಕೈಕ ರಾಜ ನಮ್ಮ ಛತ್ರಪತಿ ಶಿವಾಜಿ ಸಾಹೇಬ್. ಬರೀ ಮರಾಠರು ಮಾತ್ರ ರಾಜರಾಗಿರಲಿಲ್ಲ, ಈ ಮಣ್ಣಲ್ಲಿ ಯಾರ್ಯಾರು ಕೂಡ ಸಮಾನವಾಗಿ ಆಡಳಿತ ಕೊಟ್ಟಂತವ್ರು, ಎಲ್ಲ ಜನಾಂಗರಿಗೆ ಅವಕಾಶ ಮಾಡಿಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಸಾಹೇಬರು.